ಮಕರ ರಾಶಿ, ಸಪ್ತಮದಲ್ಲಿ ಉಚ್ಚ ಗುರು, 1 ತಿಂಗಳಾಗಿದೆ ಅಷ್ಟೇ, ಇನ್ನೂ ವರ್ಷವೆಲ್ಲ ಗುರುಬಲ. ವಿವಾಹಾದಿ ಯೋಗಗಳು, ಸಂಬಂಧಗಳು ಒಳ್ಳೆಯದಾಗ್ತದೆ. ಮನಸ್ತಾಪಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಕ್ಕಂಥ ಅವಕಾಶ ಆಗ್ತದೆ. ಎಷ್ಟೋ ಸತಿ ಮನಸ್ತಾಪಗಳು ಇರಬೇಕಾದ್ರೆ ಇಬ್ಬರ ಮಧ್ಯ ಒಬ್ಬರಿಗೆ ಮನಸ್ಸಿರ್ತದೆ ಸರಿ ಮಾಡಿಕೊಳ್ಬೇಕು ಅಂತ, ಇನ್ನೊಬ್ಬನಿಗಿರಲ್ಲ. ಅವನು ಬೇಕಂತ ಮುಂದುವರಿಯಲ್ಲ, ಇನ್ನೇನು ಹುಳಿ ಹಿಂಡ್ತಕ್ಕಂತಹ ಕೆಲಸ. ಇದೇ ರೀತಿಯೇ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನದವರಿಂದ ಅಥವಾ ಇತರೆ ಜನಗಳಿಂದ. ಅವರವರೇ 1 to 1 ಪರಿಹಾರ ಮಾಡಿಕೊಂಡ್ರೆ ಶೀಘ್ರವಾಗಿ ಮನಸ್ತಾಪಗಳು ಹಿಂಗಂದ್ರೂ ಪರಿಹಾರ ಆಗ್ತದೆ. ಯಾವಾಗ ನಾವು ಗ್ರಹಾರಿಷ್ಟಗಳನ್ನು ನೋಡದೆ, ಗ್ರಹರ ಗೋಚಾರಗಳನ್ನು ನೋಡದೆ ಏನೇನೋ ಪ್ರಯತ್ನಗಳು ಮಾಡ್ತೀವಿ, ಆವಾಗ ಹೀಗೆ ಆಗೋದು. ಯುದ್ಧಗಳಾಗತ್ತೆ, ನಿಲ್ಲಿಸ್ತೀನಿ ಅಂತಂತ ಇನ್ನೊಂದಷ್ಟು ಬಾಂಬ್ಗಳು ಹಾಕುವಂಗಾಗತ್ತೆ, ಇನ್ನೊಂದಷ್ಟು 1000 ಜನ ಸಾಯ್ತಾರೆ. ಸೊ ಕುಟುಂಬ ವರ್ಗದಲ್ಲೂ ಮಿತ್ರವರ್ಗದಲ್ಲೂ ಹೀಗೆ ಆಗೋದು. ಹಾಗಾಗಿ ಏನಕ್ಕೆ ಹೇಳಿದೆ ಅಂತಂದರೆ, 7ನೇ ಮನೆಯಲ್ಲಿ ಒಳ್ಳೆಯ ಸಂಚಾರ ಇರಬೇಕಾದ್ರೆ 7ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಳಿಗೆಗಳು ಬೇಕಾದಷ್ಟು ಆಗ್ತದೆ. ಸ್ವಲ್ಪ ಸಂಬಂಧಗಳಲ್ಲಿ ಮನಸ್ತಾಪಗಳು ಇದ್ದಾಗ ಅದು ಸ್ವಲ್ಪ ಪರಿಹಾರಕ್ಕೆ ಸ್ವಲ್ಪ ಅನುಕೂಲಕರ ಆಗ್ತದೆ. ಹಾಗಾಗಿ ಪ್ರಯತ್ನ ಮಾಡಿ. ಜನನ್ನು ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಏನೋ ಒಂದು ಸಂದರ್ಭ ಬಂತು ಅಂತ ಒಬ್ಬರನ್ನ ಬೈದು ಬಿಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಒಳ್ಳೆಯ ನಡೆಯನ್ನು, ಉದಾರವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ದೊಡ್ಡ ವಿಷಯ ಆಗ್ತದೆ. ಹಾಗಾಗಿ ಒಳ್ಳೆಯದಾಗಲಿ. ಸುಬ್ರಹ್ಮಣ್ಯ ದೇವರ ಸೇವೆ, ಅಭಿಷೇಕ, ತುಪ್ಪದ ದೀಪ ಇತ್ಯಾದಿಗಳನ್ನು ಮಾಡ್ತಾ ಮುಂದೆ ಹೋದರೆ ಸಂಪದಾಭಿವೃದ್ಧಿ, ನಾಗದೋಷ ಶಾಂತಿ ಎಲ್ಲ ಆಗ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.